ಫ್ರೆಂಡ್ಸ್ ನೋಡ್ತಿರೋದಲ್ಲ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ ನೋಡ್ರಿ ಫ್ರೆಂಡ್ಸ್. ಈ ಬೆಟ್ಟ ತಿಳಿದ್ರೆ ನಮ್ಮ ಮನೆದೇವ್ರಿದೆ. ನಮ್ಮ ಮನೆಯ ಮೇಲೆ ನಿಂತರೆ ಇಲ್ಲಿಂದ ನಮ್ಮ ಮನೆದೇವ್ರ ಬೆಟ್ಟ ಕಾಣ್ತಾ ಇದೆ. ಇವತ್ತು ಇಲ್ಲಿ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ನನ್ನ ಮಗಳದ್ದು ಜವಳ ಕಾರ್ಯಕ್ರಮ ಇದೆ. ಫ್ರೆಂಡ್ಸ್ ನಾವು ಈಗ ಹೋಗ್ತಾ ಇದೀವಲ್ಲ ರೋಡು, ಇಲ್ಲಿಂದ ಇದು ಬದಾಮಿ ಬನಶಂಕರಿ ಹೋಗ್ತಾ ರೋಡು. ಇಲ್ಲೊಂದು ಕೆಳಗಡೆ ಬ್ರಿಡ್ಜ್ ಇದೆ. ಫಸ್ಟ್ ಸ್ವಲ್ಪ ನೀರು ಮಳೆ ಆದ್ರೂ ಬ್ರಿಡ್ಜ್ ಮುಳುಗ್ತಾ ಇತ್ತು. ಇವಾಗ ಕಂಪ್ಲೀಟ್ ಆಗಿ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಇದೆಲ್ಲ ಹೊಸ ಬ್ರಿಡ್ಜ್. ಈಗ ನಾವು ಹೋಗ್ತಾ ಇರೋದೆಲ್ಲ ಹಳೆ ಬ್ರಿಡ್ಜ್, ಇದನ್ನ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ಬೋದು ದೇವಸ್ಥಾನದ ಸ್ವಾಮೀಜಿಯವರು ಜವಳ ತೆಗಿತಾ ಇದ್ದಾರೆ, ಅಂದ್ರೆ ಕೂದಲು ಕಟ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಅಂತ. ನಮ್ಮ ಮನೆ ದೇವರು ವೀರಭದ್ರೇಶ್ವರ. ಫ್ರೆಂಡ್ಸ್ ಜಸ್ಟ್ ಜವಳ ಕಾರ್ಯಕ್ರಮ ಎಲ್ಲ ಮುಗೀತು. ಇವಾಗ ಹೊಸ ಬಟ್ಟೆ ಹಾಕೊಂಡು ಕುತ್ಕೊಂಡಿದೀವಿ, ನೋಡ್ಬೋದು ನೀವು. ಶಿವಾನಿ, ಏ ಶಿವಾನಿ, ಫ್ರೆಂಡ್ಸ್ ಇದು ಕಾಲಮಾದೇವಿ ದೇವಸ್ಥಾನ, ನೋಡ್ಬೋದು ನೀವು. ಫ್ರೆಂಡ್ಸ್ ಇದು ದೇವಸ್ಥಾನ ಎಂಟ್ರೆನ್ಸ್ ಈ ತರ ಇದೆ. ಇಲ್ಲಿ ತಗಡಿನ ಶೆಡ್ ಕಾಣುತ್ತಲ್ಲ, ಅದು ದೇವ್ರ ತೇರಿದೆ ಅಲ್ಲೇ. ಇದು ಜಾತ್ರೆ ಡಿಸೆಂಬರ್ ಮಂತಲ್ಲಿ ಇರುತ್ತೆ, ಸೂಪರ್ ಆಗಿರುತ್ತೆ ಜಾತ್ರೆ. ಫ್ರೆಂಡ್ಸ್ ಈ ದೇವಸ್ಥಾನ ಕಟ್ಟಬೇಕಾದ್ರೆ ತೆಗೆದಿರುವಂತಹ ಫೋಟೋಸ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ. ನೀವು ಹೊಸಬ್ರು ಯಾರು ವಿಡಿಯೋ ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನಿನ್ನೆ ತಾನೇ ಬೆಂಗಳೂರಿಂದ ಊರಿಗೆ ಬಂದೆ. ಏನಕ್ಕಂದರೆ ಇವತ್ತು ನನ್ನ ಮಗಳದು ಜವಳ ತೆಗೆಸೋ ಕಾರ್ಯಕ್ರಮ ಇರುತ್ತೆ. ಅಂದರೆ ಅಲ್ಲ ಫಸ್ಟ್ ಟೈಮು ಅದು ನಮ್ಮ ದೇವ್ರಿಗೆ ಹೋಗ್ಬಿಟ್ಟು, ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು, ಅಲ್ಲಿ ನಾವು ಮನೆ ದೇವ್ರು ಇರ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಕೂದಲ ಕೊಡಬೇಕು. ಫಸ್ಟು ಇರ್ತವಲ್ಲ ಕೂದಲು ಕೊಡಬೇಕು ನನ್ನ ಮಗಳದು. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಿನ್ನೆ ತಾನೇ 6:35ಕ್ಕೆ ಟ್ರೈನ್ ಬಿಡ್ತು ಬೆಂಗಳೂರಿಂದ. ನಾವು ಬಂದಿರೋದು ಬೆಳಿಗ್ಗೆ 4:15 ಬಂದೆ, ಕರೆಕ್ಟಾಗಿ ರೀಚ್ ಆಯಿತು. ಗೋಲಗುಂಬಜ್ ಟ್ರೈನು ಸಿಕ್ಕಾಪಟ್ಟೆ ಎಲ್ಲೂ ಸ್ಟಾಪ್ ಇರಲ್ಲ, ಬೇಗ ಬರುತ್ತೆ. 4:15 ನಮ್ಮೂರಲ್ಲಿದ್ದೆ ನಾನು ಬೆಳಗಿನ ಜಾವ. ಬನ್ನಿ ನಮ್ಮ ಮನೆಯವ್ರದ್ದು ನಿಮಗೆ ಇಲ್ಲಿಂದ ಸ್ವಲ್ಪ ತೋರಿಸ್ತೀನಿ. ಎಲ್ಲೋ ಒಂದು ಬೆಟ್ಟ ಕಾಣುತ್ತೆ, ಬೆಟ್ಟ ಕೆಳಗಡೆ ಇರೋದು. ಈಗ ತೋರಿಸ್ತೀನಿ, ಒಂದು ಬೆಟ್ಟ ತೋರಿಸ್ತೀನಿ ನೋಡಿ, ಅದೇ ನೋಡಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ನೋಡ್ತಿರೋದಲ್ಲ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ ನೋಡ್ರಿ. ಇಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ಲ, ಇದನ್ನ ಹತ್ತು ಬಿಟ್ಟು ಕೆಳಗಡೆ ಇಳಿದ್ರೆ ಅಲ್ಲೇ ನಮ್ಮ ಮನೆ ದೇವ್ರು ಇರೋದು. ಬೆಟ್ಟ ಇದೆಯಲ್ಲ ಫುಲ್ ಎಲ್ಲ ಕಾಣುತ್ತಲ್ಲ ಬೆಟ್ಟ ಇದು. ಇದನ್ನ ಹತ್ತಿ ಕೆಳಗಡೆ ಇಳಿದ್ರೆ ನಮ್ಮ ಮನೆ ದೇವ್ರು ಇದೆ, ನಮ್ಮ ಮನೆ ದೇವ್ರು ಇದೆ. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ನಾವು ಫಸ್ಟ್ ಚಿಕ್ಕವರಿದ್ದಾಗೆಲ್ಲ ಈ ಬೆಟ್ಟ ಹತ್ತಿ ಇಲ್ಲೇ ಹೊಳಿ ಇದೆ ನೋಡಿ, ಇಲ್ಲಿ ಹೊಳಿ ಕಾಣ್ತಾ ಇದೆ ನಿಮಗೆ. ಇದು ನಮ್ಮ ಮನೆ ಹತ್ರ ಇರೋ ಹೊಳಿ ಇದು. ಇದು ದಾಟ್ಕೊಂಡು ಹಂಗೆ ನಾವು ಹೊಲದಾಗ ಹಾಸಿ ಹಂಗೆ ನಾವು ಬೆಟ್ಟಕ್ಕೆ ಹತ್ಕೊಂಡು ಇಳಿತಾ ಇದ್ವಿ ಚಿಕ್ಕವರಿದ್ದಾಗ. ಇವಾಗ ನಾವು ವೆಹಿಕಲ್ ತೊಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಬನ್ನಿ ಹೋಗ್ತಾ ಹೋಗ್ತಾ ನಿಮಗೆ ಆಮೇಲೆ ನಾನು ಬೆಟ್ಟದ ಬಗ್ಗೆ ಎಲ್ಲ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಅದೇ ಬೆಟ್ಟ. ಇವಾಗ ನಾವು ಅದನ್ನ ಹತ್ತಿ ಮತ್ತೆ ಹೇಳಿದ್ರೆ ಅಲ್ಲೇ ನಮ್ಮ ಮನೆದವ್ರು ಇದೆ, ಅದಕ್ಕೂ ಹೋಗ್ತಾ ಇವತ್ತು. ನೋಡಿ ಹಿಂದೆ ಕಾಣ್ತಿರ್ಬೋದು ಅದೇ ಬೆಟ್ಟ, ಅದೇ ನೋಡಿ ಅದೇ ಬೆಟ್ಟ. ಓಕೆನಾ, ಅದೇ ಬೆಟ್ಟ ಅಂತ ಹೇಳಿದ್ರೆ ನಮ್ಮ ಮನೆದವ್ರು ಸಿಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಅಂದರೆ ವಿಡಿಯೋ ಅರ್ಥ ಆಗುತ್ತೆ. ಇಲ್ಲ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಣ್ಣಾಕಿ ರೋಡ ಮುಂಜಾನೆ ಭಾಳ ತಗ್ಗಿತ್ತದ.
ಗಾಡಿ ಹೋಗ ಪಡೆಯೋಕೆ ಅಲ್ಲೇನಾ? ಹಾ ಸದ್ಯಕ್ಕೆ ಆಗುತ್ತಾನ ಆಗ್ತಾರೆ. ಯಾಕೆ ಬಾತ್ ಜೋರ್ ಇದೀನ? ನೀರು ಕೊಡ್ತೈತಿ ಬ್ರಿಡ್ಜ್ ಮಾತ್ರ ಬಾರಿ. ಹಾಂ ಎಂತ ನೀರು ಬಂದ್ರು ತಪ್ಪುದಿಲ್ಲ. ಹಾಂ ಹಾಂ ಆಟೋ ಬಸ್ ಎಲ್ಲ ಹೋಗ್ತಾವು. ಇದು ಇಲ್ಲಿ ನೋಡ್ತಾ ಇದ್ರಲ್ಲ ಇವಾಗ ಇದು ಬ್ರಿಡ್ಜ್ ಇದೆ ಕೆಳಗಡೆ ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿದೆ ನೋಡಿ. ಫಸ್ಟ್ ಎಲ್ಲ ವೆಹಿಕಲ್ ಎಲ್ಲ ಆಟೋ ಎಲ್ಲ ಇಲ್ಲೇ ಹೋಗ್ತಾ ಇತ್ತು, ಯಾಕಂದರೆ ಸ್ವಲ್ಪ ಮಳೆ ಆದರೆ ಸಾಕು ಸಿಕ್ಕಾಪಟ್ಟೆ ನೀರು ಬಂದರೆ ಎಲ್ಲ ಆ ಕಡೆ ಇವಾಗ ಬಾದಾಮಿ ಬನಶಂಕರಿ ಹೋಗೋ ರೂಟ್ ಎಲ್ಲ ಇದು ಹೋಗ್ತಾ ಇರೋದು ನಾವು, ಆ ರೂಟ್ ಎಲ್ಲ ಬಂದ ಬಿಡೋದು. ಅದಕ್ಕೋಸ್ಕರ ಇಲ್ಲಿ ಹೊಸ ಬ್ರಿಡ್ಜ್ ಕಟ್ಟಿಸ್ತಾ ಇದ್ದಾರೆ. ಯಾಕಂದರೆ ಇದು ಸ್ವಲ್ಪ ನೀರು ಮಳೆ ಆದರೆ ಈ ಬ್ರಿಡ್ಜ್ ಫುಲ್ ಆಗಿಬಿಡೋದು, ಅದಕ್ಕೋಸ್ಕರ. ನೀವು ಹಂಗಂದ್ರೆ ನಾ ಇದು ಬರ್ರಿ ಮುಂದೆ ಬರ್ರಿ. ರೋಡ್ ಸರಿ ಇನ್ನೊಂದು ಸ್ವಲ್ಪ ದಿನ ಬ್ರಿಡ್ಜ್ ರೆಡಿ ಆಗುತ್ತೆ. ನೋಡಿ ಇಲ್ಲಿ 2 ರೂಟ್ ಇದ್ದಾವೆ, ಒಂದು ರೈಟು ಮತ್ತು ಲೆಫ್ಟು. ರೈಟಿಗೆ ಹೋದರೆ ನಿಮಗೆ ಬಾದಾಮಿ ಬನಶಂಕರಿ ಸಿಗುತ್ತೆ, ಲೆಫ್ಟಲ್ಲಿ ನಮ್ಮ ಮನೆ ದೇವರು ಇರೋದು, ಅದಕ್ಕೋಸ್ಕರ ಲೆಫ್ಟ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ನೋಡ್ಬೋದು ಈ ರೋಡು ಎಷ್ಟೋ ವರ್ಷ ಆಯಿತು ಮಾಡೇ ಇಲ್ಲ, ತೆಗ್ಗು ದಿಬ್ಬ ಸಿಕ್ಕಾಪಟ್ಟೆ ಇದ್ದಾವೆ ನೋಡಿ. ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಅದು ತೋರಿಸ್ತೀನಿ ನಿಮಗೆಲ್ಲ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಫುಲ್ ಕಂಟಿನ್ಯೂ ನೋಡಿ, ಅಂದರೆ ಈ ಫುಲ್ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಮೆಂಬರ್ ಆಗೋಣಂತ ಮೊದಲು ರೋಡ್ ಮಾಡಿಸ್ರಿ. ಅವ್ರಿಗೆ ಬರ್ತೈತಿದ್ರು ಗದ್ದಿಗೆ ಔಟದ ಬರ್ಸ ಮಾಡಿದ್ರೆ ಆಗತ್ತೆ. ಏನು ಮಾಡ್ತಾರೆ ಅವ್ರು, ಗೆದ್ದ ಮೇಲೆ ಏನೋ ಮಾಡಲ್ಲ ಅವರು, ಒಟ್ಟ ಮಾಡ್ಬೋದವ. ಲೈಟ್ ಅಂತ ಹೋದ್ವ ಮೆಂಬರ್ ಮಾಡ್ಕೊಳ್ರಿ, ಒಂದು ಪಂಚಾಯತ್ ಮಾಡೋಂಗಿಲ್ಲ, ಒಂದು ಅವ್ರ ಏನೋ ಮಾಡೋ ಹಾಕಿಲ್ಲ. ನೋಡಿ ಸಿಕ್ಕಾಪಟ್ಟೆ ರೋಡ್ ಎಲ್ಲ ಹಾಳಾಗಿದೆ. ಪ್ಲೀಸ್ ಇಲ್ಲಿ MLA ಮತ್ತು MP ಯಾರಿದ್ರು ಈ ರೋಡ್ನ ಸ್ವಲ್ಪ ಮಾಡಿಸ್ಕೊಡಿ, ಯಾಕಂದರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳು ಏನು ಕಾಣಲ್ಲ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಈ ರೋಡ್ ಬಗ್ಗೆ ಗಮನ ಹರಿಸಿ, ಎಲ್ಲರೂ MLA MP ಅವರು ಗಮನ ಹರಿಸಬೇಕಂತ ವಿನಂತಿ. ನಿನ್ನೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹೆಬ್ಬಳ್ಳಿ ಅಂತ ಊರು ಬಿಟ್ಟು ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ ಈ ಊರು ಹೆಬ್ಬಳ್ಳಿ ಅಂತ. ಪ್ಲೀಸ್ ಆ ರೋಡ್ ಬಗ್ಗೆ ಎಲ್ಲ ಸ್ವಲ್ಪ MLA MP ಆದವರು ಸ್ವಲ್ಪ ಅದನ್ನ ರೆಡಿ ಮಾಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೇನೆ. ಹೆಬ್ಬಳ್ಳಿಯಿಂದ ರೋಡ್ ಎಲ್ಲ ಈ ಕಡೆ ಚೆನ್ನಾಗಿದೆ, ಬಟ್ ಒಳಾಲ್ರಿಯಿಂದ ಮತ್ತೆ ಹೆಬ್ಬಳ್ಳಿಗೆ ಬರ್ಬೇಕಾದ್ರೆ ರೋಡ್ ಸ್ವಲ್ಪ ಅಷ್ಟೊಂದು ಸರಿ ಇಲ್ಲ, ಎಲ್ಲ ಗುಂಡಿಗಳು ಜಾಸ್ತಿ ಇದಾವೆ. ಎಷ್ಟು ಸುಮಾರು ವರ್ಷ ಆಯಿತು ರೋಡ್ ಮಾಡಿಸದೆ. ಪ್ಲೀಸ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೇನೆ.
ನೋಡ್ಬೋದು. ಈ ರೋಡೆಲ್ಲ ಅಪ್ಪಲ್ಲಿದೆ. ನಮ್ಮ ಮನೆ ದೇವರು ಹೋಗೋ ರೋಡೆಲ್ಲ ಅಪ್ಪಲ್ಲಿದೆ. ಒಂದ್ಸಲ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಇದೆಲ್ಲ ರೋಡ್ ಮುಂದೆ ಅಪ್ ಇದೆ ಫುಲ್. ನೋಡ್ಬೋದು ನೀವು ಯಾವ ರೀತಿ ರೋಡ್ ಇದೆ ಅಂತ. ಯಾಕಂದ್ರೆ ಬೆಟ್ಟ ಇರೋ ಕಾರಣಕ್ಕೋಸ್ಕರ ರೋಡ್ ಅಪ್ಪಲ್ಲಿದೆ ಫುಲ್. ಒಂದ್ಸಲ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ನೋಡಿ ಅದೇ ಬೆಟ್ಟ ಹತ್ತಿ ಹೇಳಿದ್ರೆ ನಮ್ಮ ಮನೆ ದೇವರು ಅಲ್ಲೇ ಬರುತ್ತೆ. ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಬೇಕಂತ ಅನ್ಕೊಂಡಿದ್ವಿ. ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇಂದ ಸಿಂಪಲ್ ಆಗಿ ಮುಗಿಸ್ತಾ ಇದ್ವಿ. ನೋಡಬಹುದು ನೀವು ಫ್ರೆಂಡ್ಸ್. ಇವಾಗ ಮುಂದೆ ಒಂದು ದೇವಸ್ಥಾನ ಬರುತ್ತೆ, ಬಸವಣ್ಣನ ದೇವಸ್ಥಾನ. ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಲೆಫ್ಟ್ ಅಲ್ಲಿ ಮುಂದೆ ಕಾಣುತ್ತೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಅದು ದೇವಸ್ಥಾನ. ಅಲ್ಲಿ ಹೋಗ್ಬೇಕಾದ್ರೆ ಕೈ ಮುಗಿದು ಅಲ್ಲಿ ಹೋಗ್ಬೇಕು. ಕೈ ಮುಗಿದೋದ್ರೆ ಒಳ್ಳೇದಾಗುತ್ತೆ. ಜಸ್ಟ್ ನಾವು ಗಾಡಿ ಸ್ಟಾಪ್ ಮಾಡಿ ಅಲ್ಲೇ ದರ್ಶನ ಮಾಡ್ಕೊಂಡು ಹೊಂಟಿದ್ದೀವಿ ಇವಾಗ. ಎಲ್ಲಿ ರೋಡ್ ಹೋಗುತ್ತಾ? ಇದು ಬದಾಮಿಗೆ ಮುತ್ತಲಗಿರಿ ಬದಾಮಿ. ಖಾಲಿನ ಇರ್ತೀವಲ್ಲ ಇನ್ನ ತೆರೆ ತೆರೆ ಇದು. ಮಾಲ್ಗಡಿ ಮಾಲ್ ನೋಡ್ರಿ ಇಲ್ಲೇ ಸ್ವಲ್ಪ ಒಂದು ಟ್ರೈನ್ ಹೋಗ್ತಾ ಇತ್ತು, ಅದಕ್ಕೋಸ್ಕರ ಗಾಡಿ ಆಫ್ ಮಾಡಿದ್ದೀವಿ. ಸ್ವಲ್ಪ ತುಂಬಾ ಲೇಟ್ ಆಗಿತ್ತು ಹೋಗಕ್ಕೆ. ಯಾಕಂದ್ರೆ ರೋಡ್ ಸರಿ ಇದ್ದಿಲ್ಲ, ಅದಕ್ಕೋಸ್ಕರ ತುಂಬಾ ಲೇಟ್ ಆಗಿತ್ತು. ಮಾಲ್ ಗಾಡಿ ಹೋಗ್ತಾ ಇದೆ ನೋಡಿ. ಇವಾಗ ಸ್ಟಾಪ್ ಮಾಡಿದ್ವಿ. ಜಸ್ಟ್ ಇವಾಗ ಓಪನ್ ಮಾಡ್ತಾ ಇದ್ರಿ ಗೇಟ್ ಎಲ್ಲ. ಇವಾಗ ಇಲ್ಲಿಂದನೂ ರೋಡ್ ಅಷ್ಟು ಚೆನ್ನಾಗಿಲ್ಲ. ಬನ್ನಿ ಯಾವ ರೀತಿ ರೋಡ್ ಇದೆ ಅಂತ ತೋರಿಸ್ತೀನಿ. ಬರೀ ಮಣ್ಣು ರೋಡ್ ಇದೆ, ಮಣ್ಣು ಕಲ್ಲು ಆ ಥರ ರೋಡ್ ಇದೆ. ಬನ್ನಿ ಯಾವ ರೀತಿ ಅಂತ ನಿಮಗೆ ರೋಡ್ ತೋರಿಸ್ತೀನಿ. ನೋಡಿ ಇದು ರೋಡ್ ಎಲ್ಲ ಅಷ್ಟು ಸರಿಯಾಗಿಲ್ಲ, ರೋಡ್ ನೋಡ್ಬೋದು ನೀವು. ಫುಲ್ ಮಣ್ಣು ರೋಡ್ ಇದೆ, ಬಟ್ ಕಲ್ಲು ರೋಡ್ ಇದೆ. ನೋಡಿ ಹತ್ರ ಊರ ಹತ್ರ ಬಂದಿವಿ ಇವಾಗ. ಈ ಊರ ಹೆಸರು ಬಂದ್ಬಿಟ್ಟು ಮಲ್ಲಾಪುರ ಅಂತ. ಇದಕ್ಕೆ ಗುಡ್ಡದ ಮಲ್ಲಾಪುರ ಅಂತಾರೆ. ಯಾಕಂದ್ರೆ ಗುಡ್ಡ ಬೆಟ್ಟ ಇದೆಯಲ್ಲ, ಅದಕ್ಕೋಸ್ಕರ ಗುಡ್ಡದ ಮಲ್ಲಾಪುರ ಅಂತಾರೆ. ನೋಡ್ಬೋದು ಊರೊಳಗಡೆ ಜಸ್ಟ್ ಇವಾಗ ಎಂಟ್ರಿ ಆಗ್ತಾ ಇದ್ವಿ. ಚಿಕ್ಕ ಹಳ್ಳಿ ಇದೆ ಇದು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋಗಿ ನಾವು ಒಳಗಡೆಯಿಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ನಮ್ಮ ಮನೆ ದೇವ್ರು ಸಿಗುತ್ತೆ. ನೋಡಿ ಹಳ್ಳಿ ವಾತಾವರಣ ಈ ರೀತಿ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಲೇಟ್ ಆಗೈತಿ. ಯಾಕಂದ್ರೆ ರೋಡ್ ಅಷ್ಟು ಸರಿ ಇದ್ದಿಲ್ಲ. ಮಿನಿಮಮ್ ಒಂದು 14 15 ಕಿಲೋಮೀಟರ್ ಅಷ್ಟೇ ಇದೆ ಇದು ನಮ್ಮ ಮನೆ ದೇವರು. ನೋಡಿ ಜಸ್ಟ್ ದೇವಸ್ಥಾನ ಹತ್ರ ಬಂದಿ ನಾವು ಇವಾಗ. ಇವಾಗ ಡೈರೆಕ್ಟ್ ಮೇಲೆ ಹೋಗ್ತಾ ಇದೀವಿ. ಯಾಕಂದ್ರೆ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು.
ಅಡುಗೆ ಐಟಮ್ಸ್ ಎಲ್ಲ ಅದಕ್ಕೆ ಮೇಲೆ ತೊಗೊಂಡು ಹೋಗ್ತಾ ಇದ್ವಿ. ಆಮೇಲೆ ನಿಮಗೆ ಕೆಳಗಡೆ ಹೋಗಿ ಕೆಳಗಡೆ ಅಂತ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡ್ಬೋದು ತುಂಬ ವರ್ಷದ ಆಲ್ಮರ ಇದೆ ಇಲ್ಲಿ. ನಾನು ನಿಮ್ಗೆ ಅದ್ರ ಬಗ್ಗೆ ಆಮೇಲೆ ತಿಳಿಸ್ತೀನಿ. ನೋಡಿ ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಜಸ್ಟ್ ಇವಾಗ ಬಂದಿದ್ದೀವಿ. ನೋಡಿ ಜಸ್ಟ್ ಎಲ್ಲ ಬಂದ್ವಿ ನಾವು. ನೋಡಿ ವೀರಭದ್ರೇಶ್ವರ ದೇವಸ್ಥಾನ, ಮಲ್ಲಾಪುರ. ಇದೆ ಕೆರೆ ಇದೆ ಇಲ್ಲೊಂದು, ಅಲ್ಲಿ ಕಾಣ್ತಾ ಅದೇ ಬೆಟ್ಟ. ಮತ್ತೆ ಕುಂಕುಮ ನೋಡ್ರಿ, ಇದಕ್ಕೆ ಕುಂಕುಮ ಚೆಲ್ಲಿತ್ತು. ಕುಂಕುಮ ಇಟ್ಕೊಂಡು ನೋಡಿ ಬಿಡಾಗ ತರಲಿಲ್ಲ. ನೋಡ್ರಿ ಊಟದ ಐಟಮ್ಸ್ ಎಲ್ಲ ಅದಿಟ್ಟು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ. ಯಾವ ಬೇಕು ನಮ್ಗೆ ಕಾಯಿ ಮತ್ತೆ ದೇವ್ರಿಗೆ ನೈವೇದ್ಯ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ ಒಳಗಡೆ. ನೋಡಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ. ಬನ್ನಿ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ದೇವಸ್ಥಾನದ ಸ್ವಾಮೀಜಿ ಆದಂತ ಜವಳ ತೆಗಿತಾ ಇದಾರೆ, ನೋಡ್ಕೊಂಡ್ ಬಂದ್ವಿ ಯಾವ ರೀತಿ ಅಂತ. ಜವಳ ಅಂದ್ರೆ ಕೂದಲು ಕಟ್ ಮಾಡ್ತಾ ಇದಾರೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಅದೇನು ಸಂಪ್ರದಾಯ ಪ್ರಕಾರ ಎಲ್ಲ ಮಾಡ್ತಾ ಇದೀವಿ, ನೋಡ್ಕೋದೇವು. ಫ್ರೆಂಡ್ಸ್ ಇವಾಗ ಜವಳ ಎಲ್ಲ ತೆಗೆದ್ರು, ಇವಾಗ ಹೊಸ ಡ್ರೆಸ್ ಹಾಕ್ತಾ ಇದೀವಿ. ನನ್ನ ಮಗಳಿಗೆ ಹಾಕಿದ್ದೀವಿ, ನೋಡ್ಬೋದು ನೀವು. ಅವರು ನಮಗೂ ಇವಾಗ ಜವಳ ತೆಗೆದಾಯ್ತಲ್ಲ ಪ್ರೋಗ್ರಾಮ್, ನಾವು ಈಗ ಹೊಸ ಡ್ರೆಸ್ ಹಾಕೊಂಬಂತ ಹೇಳ್ತಾ ಇದ್ದಾರೆ ನಮಗೆಲ್ಲ ಸ್ವಾಮೀಜಿ ಅವರು. ಕೂದಲ ಇಡಿ, ಕೂದಲ ಇಡಿ. ಎಲೆ ಗಿಡ ಹೊಳೆ ಬಿಡ್ಬೇಕು. ಏ ಶಿವಾನಿ ಶಿವಾನಿ, ಇಲ್ಲಡಿಲೆ, ಹಾ ಬೇಡ, ಇಲ್ಲ ಆತ 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 ಅದ ಹಾ ಹಿಡಿ ಅಲ್ಲಿಂದ್ರಿ. ನೋಡ್ಬೋದು ನೀವು, ನಮ್ಮ ಹಳೆಯ ಕೂದಲು ತೆಗಿಬೇಕಾದ್ರೆ ನನ್ನ ಮಗಳು ಸಿಕ್ಕಾಪಟ್ಟೆ ಹೇಳ್ತಾ ಇದ್ಲು. ಸಂಪ್ರದಾಯ ಪ್ರಕಾರ ಹಳೆಯ ಕೈಯಲ್ಲೇ ಕೂದಲು ಕಟ್ ಮಾಡಿಸ್ಬೇಕಂತೆ, ಅದಕ್ಕೋಸ್ಕರ ನಾವು ಇವಾಗ ಹೊಸ ಡ್ರೆಸ್ ಹಾಕೊಂಡ್ಬರ್ಬೇಕು. ನೋಡಿ ಜಸ್ಟ್ ಇವಾಗ ಹೊಸ ಡ್ರೆಸ್ ಹಾಕೊಂಡ್ಬಂದೆ. ವೀರೇಶ್ ಈಗ ಆನ್ ಮಾಡ್ರಿ ಅದನ್ನ. ಏಯ್ ಹಿಡಿಲೆ, ಏ ಶಿವಾನಿ ಪೈಸಾ ಎಲ್ಲಿಟ್ಟು? ಪೈಸಾ 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 ತಂಬ ತೆಗಿ ತೆಗಿ. ಇಲ್ಲಿ ನೋಡಿಲೆ, ದಾರ ಐತಿ ಕೊಡ್ತೀನಿ ನೋಡ್ರಿ. ದಾರ ಕೊಲ್ಲ ಅಲ್ರಿ.
ಹಿಡ್ಕೊಂಡು ನಿಂತ್ಬಿಡ್ರಿ ಅಮ್ಮ ಇಲ್ಲ ರೀ ನೀವು ಹಿಡ್ಕೊಂಡು ನಿಂತ್ಬಿಡ್ರಿ ನಾ ಎಲ್ಲ ಅವ್ರು ಮಾಡೀನಿ ನೀವು ಸುಮ್ಮನೆ ಹಿಡ್ಕೊಂಡು ನಿಂತ್ಬಿಡ್ರಿ ಏಯ್ ಶಿವಾನಿ ಲೇ 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 ಎಲ್ಲಿ ಬಂದಿರಿ ಅದ ಬಂದಿರಿ ಅವ ಶಿವಾನಿ ಬಾ 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 ಸಾಕು ಎರಡು ನೋಡ್ಕೊತ ಹಂಗೆ ಬಳಸಿ ಕಟ್ಟಿ ಹಾಕಸ್ತೀರಿ ಹಾಂ ಹಂಗೆ ಬಳಸು ಹಿಡ್ಕೊತಾಗಿ ಮುಂದೆ ಹಾಂ ಮುಂದೆ ಕತ್ತಗ ಹಾಂ ಹಿಡ್ಕೊಂಡು ಎಷ್ಟು ಕಟ್ ಕಾಸಿ ಇಂದ ಜಡಿ ಬುಡಕ್ಕೆ ಹಾಕಿ ಮ್ಯಾಚ್ ತೊಗೊಂಡು ಕಟ್ಟು ಸರ್ಗಂಟ ಹಾಕಿ ಬಿಡು ಮ್ಯಾಚ್ ಸರ್ಗಂಟ ಹಾಕಿ ಅಷ್ಟು ಹಿಡ್ಕೊಂಡು ನಿಂತ್ಬಿಡ್ರಿ ಬರಬ್ಬರ ಹಾಕಿ ಸರ್ಗಂಟ ಹಾಕಿ ಏಯ್ ಹಿಡಿ ಬಾಯ್ಲೆ ಬಾ 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 ಬಂತು ನೋಡ ಮಂಗ್ಯ ಮಂಗ್ಯ ಬಂತು ನೋಡಲ್ಲ ಮಂಗ್ಯ ಯವ್ವ ಮಂಗ್ಯ ನೋಡಲ್ಲ ಎಷ್ಟು ಅದಾವ ಜಗಳ ತೆಗೆಯೋದಕ್ಕೆ ನಾಯಿ ಸರ ಅಲ್ಲ ಹೂ ಮಾಡಿ ಸರ ಆಗೋದು ಚಪಾತಿ ಹೋಗ ನೀನು ಎರಡು ಕಡೆ ಅಲ್ಲೇ ಅದಾವ ಅಲ್ಲೇ ಕೊಡ್ತೇನೆ ಹಾಂ ಚಪಾತಿ ಅಲ್ಲೇ ಅದ ನೋಡು ಕಡುಬು ಅದ ನೋಡಿ ಏ ವೀರಭದ್ರೇಶ್ವರ ಸ್ವಾಮಿ ನಮ್ಮ ಮನಿ ದೇವ್ರು ಕೇಳಿದ್ನ ಇಲ್ಲ ಅನ್ನಂಗಿಲ್ಲ. ಹೌದಾ? ಶಿವಾನಿ ಸಂಪಾದಿಸು ಶಿವಾನಿ ನೋಡಿ ಇವಾಗ ಮಂಗಳಾರತಿ ಆಡ್ತಾರೆ. ಮಂಗಳಾರತಿ ಮಾಡಬೇಕು ದೇವರಿಗೆ ಇವಾಗ ನೋಡಿ ಯಾವ ರೀತಿ ಇದೆ ಅಂತ. ದಾರುತಿಯತಿ ಬೆಳಗುವೇನ ಮೂರ್ತಿನ ದಾರುತಿಯತಿ ಬೆಳಗುವೇನ ಶಂಭೋ ಶಂಕರನ ಮಡದಿ ಪಾರ್ವತಾದೇವಿ ವರವ ಕೊಡವ್ವ ತಾಯಿ ವರವ ಕೊಡ ವರವ ಕೊಡವ್ವ ತಾಯಿ ವರವ ಕೊಡ ಅರಿಶಿಣ ಕುಂಕುಮ ಅರಳು ಮಲ್ಲಿಗಿದವನ ಅರಳು ಮಲ್ಲಿಗಿದವನ ಸ್ಥಿರವಾಗಿರುವಂತ ವರವ ಕೊಡವ್ವ ತಾಯಿ ವರವ ಕೊಡ ವರವ ಕೊಡವ್ವ ತಾಯಿ ವರವ ಕೊಡ ಮೂರ್ತಿನ ದಾರುತಿ ಅತಿ ಬೆಳಗುವೇನ ಮೂರ್ತಿನ ದಾರುತಿ ಅತಿ ಬೆಳಗುವೇನ ಶಂಭೋ ಶಂಕರನ ಮಡದಿ ಪಾರ್ವತಾದೇವಿ ವರವ ಕೊಡವ್ವ ತಾಯಿ ವರವ ಕೊಡ
ಅರಿಶಿಣ ಕುಂಕುಮಾರಳು ಮಲ್ಲಿಗಿದವನ ಅರಿಶಿಣ ಕುಂಕುಮಾರಳು ಮಲ್ಲಿಗಿದವನ ಸ್ಥಿರವಾಗಿರುವಂತ ವರವ ಕೊಡುವ ತಾಯಿ ವರವ ಕೊಡುವ ತಾಯಿ ವರವ ಕೊಡ ಮಹಡಿಯ ಮನೆಯೋಳು ಜೋಡು ತೊಟ್ಟಿಲ ಕಟ್ಟಿ ಮಹಡಿಯ ಮನೆಯೋಳು ಜೋಡು ತೊಟ್ಟಿಲ ಕಟ್ಟಿ ವರವ ಕೊಡುವ ತಾಯಿ ವರವ ಕೊಡ ವರವ ಕೊಡುವ ತಾಯಿ ವರವ ಕೊಡ ಮೂತಿನ ದಾರುತಿ ಯಾತಿ ಬೆಳಗುವೇನ ಮೂತಿನ ದಾರುತಿ ಯಾತಿ ಬೆಳಗುವೇನ ಶಂಭ ಶಂಕರನ ಮಡದಿ ಪಾರ್ವತ ದೇವಿ ವರವ ಕೊಡುವ ತಾಯಿ ವರವ ಕೊಡ. ಫ್ರೆಂಡ್ಸ್ ಜಸ್ಟ್ ಇವಾಗೆಲ್ಲ ಮಂಗಳಾರತಿ ಎಲ್ಲ ಮುಗೀತು ನೋಡಿ ಯಾವ ರೀತಿ ಇದೆ. ಶಿವಾನಿ ಏ ಶಿವಾನಿ ಶಿವಾನಿ ನೋಡಿಲ್ಲ ಅಮರ್ ಬಿಟ್ಟು ಏನೋ ಬಂದಿದ್ದೈತೆ ಶಿವಾನಿ ಕೊಂಡವ ನೀ ಸಾವಕಾಶ ಬಿಡಾಕಿ ಹಿಡ್ಕೊಂತ ಲಗೋಕಿ ಹಸಿರು ಮಾಡಿ ಹಿಡಿ ಹಿಡಿ ತೊಂಬ ಶಿವಾನಿ ಟಾಟಾ ಮಾಡು. ಇಲ್ಲಿ ನೋಡಿ ಇಲ್ಲಿ ಟಾಟಾ ಮಾಡುವ ಹಾಯ್ ಮಾಡು ಶಿವಾನಿ ಹಾಯ್ ಮಾಡು. ಶಿವಾನಿ ಇಲ್ಲಿ 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 ಹಾಯ್ ಮಾಡು. ಒಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ ಹಾಯ್ ಮಾಡು ಹಾಯ್ ಮಾಡು. ಹಾಯ್ ಮಾಡು ಹಾಯ್ ಮಾಡು ಶಿವಾನಿ. ಫ್ರೆಂಡ್ಸ್ ಎಲ್ಲ ಆಯ್ತು. ಇವಾಗ ಇಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು. ಈ ದೇವಸ್ಥಾನ ಎದುರುಗಡೆ ಇದೆ, ಮುಂದೆ ಅದು ಒಂದು 100 ಮೀಟ್ರ್ ಆಗುತ್ತೆ ದೇವಸ್ಥಾನ. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನಾವೆಲ್ಲ ನೋಡ್ಬೋದು ಯಾವ ರೀತಿ ಬೆಟ್ಟ ಇದೆ ಅಂತ. ಫ್ರೆಂಡ್ಸ್ ನೋಡ್ಬೋದು ಹಿಂದೇನು ಆಲದ ಮರ ಯಾವ ರೀತಿ ಎಷ್ಟೋ ವರ್ಷದ ಆಲದ ಮರದ ಹಿಂದೆ ಇಲ್ಲೆಲ್ಲ ನೋಡ್ಕೋಬೋದು. ಸಖತ್ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಮತ್ತು ಇವಾಗ ನೆಕ್ಸ್ಟ್ ನಾನು ಕಾಳಮ್ಮನ ದೇವಿ ದರ್ಶನ ಮಾಡಿಸಿ ನಿಮಗೆಲ್ಲ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆಲ್ಲ. ಫ್ರೆಂಡ್ಸ್ ಇವಾಗ ಜಸ್ಟ್ ನಾವು ಕಾಳಮ್ಮನ ದೇವಿ ದೇವಸ್ಥಾನ ಹತ್ರ ಬಂದ್ವಿ, ನೋಡ್ಬೋದು ನೀವು. ಫ್ರೆಂಡ್ಸ್ ನೋಡ್ಬೋದು ದೇವಸ್ಥಾನ ಸುತ್ತಮುತ್ತ ಬರೀ ಫಾರೆಸ್ಟ್ ಮತ್ತು ಗುಡ್ಡ ಬೆಟ್ಟ ಕಾಡು ಇದೆ. ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೂಪರ್ ಪ್ಲೇಸ್ ಇದೆ ಫ್ರೆಂಡ್ಸ್. ಈ ಬೆಟ್ಟ ನಾವು ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ನಮ್ಮನೆ ಮೇಲೆ ನಿಂತ್ಕೊಟ್ರೆ ಈ ಬೆಟ್ಟ ಕಾಣುತ್ತೆ ನಿಮಗೆ. ಇದು ನೋಡಿ ಆ ಬೆಟ್ಟನ ತೋರಿಸಿದ್ನಲ್ಲ ನಿಮಗೆ, ಅದೇ ಬೆಟ್ಟ ಇದು ನೋಡಿ. ದರ್ಶನ ಎಲ್ಲ ಮುಗೀತು ಇವಾಗ.
ಫ್ರೆಂಡ್ಸ್ ಪ್ಲೇಸ್ ಮಾತ್ರ ಸೂಪರ್ ಆಗಿತ್ತು ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬರೋ ಗಿಡ ಮರ ಬೆಟ್ಟ ಇವೇ ಇದಾವೆ ನೋಡ್ಕೋಬಹುದು. ದೇವಸ್ಥಾನ ಅಕ್ಕಪಕ್ಕ ಆಲದ ಮರನೂ ಜಾಸ್ತಿ ಇದಾವೆ ನೋಡ್ಕೋಬಹುದು. ಫ್ರೆಂಡ್ಸ್ ಆಲದ ಮರ ಎಷ್ಟೋ ವರ್ಷ ಹಿಂದಿನ ಆಲದ ಮರ ಇವೆಲ್ಲ ನೋಡ್ಕೋಬಹುದು. ಯಾವ ರೀತಿ ಆಲದ ಮರ ಇದಾವೆ ಅಂತ, ಎಷ್ಟು ದೊಡ್ಡದಿದೆ ಆಲದ ಮರ. ಮುಂದೆನೂ ಇದಾವೆ, ದೇವಸ್ಥಾನ ಹಿಂದೆನೂ ಇದಾವೆ, ನೋಡ್ಕೊಂಡಿರ್ಬೋದು ನೀವು. ಶಿವಾನಿ ಏನಮ್ಮ ಕುರಿ ಹೆಂಗಿದೆ ಇಲ್ಲ ಇಲ್ಲಿ ಫ್ರೆಂಡ್ಸ್. ದೇವ್ರ ದರ್ಶನ ಎಲ್ಲ ಮುಗೀತು. ಇವಾಗ ಟೈಮು ಒಂದು 3 ಗಂಟೆ ಆಗಿತ್ತು. ಇವಾಗ ಊಟದ್ದು ಟೈಮು. ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊತೀವಿ. ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್ ಜಸ್ಟ್ ಊಟ ಎಲ್ಲ ಆಯಿತು ನೋಡ್ಬೋದು ನೀವು. ದೇವಸ್ಥಾನದ ಒಂದು ರೂಮ್ ಇತ್ತು, ಆ ರೂಮಲ್ಲೇ ನಾವೆಲ್ಲ ಊಟ ಮುಗಿಸ್ಕೊಂಡು ಇದೆ ನೋಡಿ ಆ ರೂಮು. ಫ್ರೆಂಡ್ಸ್ ನಾವು ಸ್ಟಾರ್ಟಿಂಗಲ್ಲಿ ನಿಮಗೆ ಎಂಟ್ರೆನ್ಸ್ ತೋರಿಸಿದ್ದಿಲ್ಲ, ಬನ್ನಿ ಇವಾಗ ಎಂಟ್ರೆನ್ಸ್ ತೋರಿಸ್ತಾ ನೋಡಿ. ನೋಡಿ ಇದೆ ಎಂಟ್ರೆನ್ಸು. ನಾವು ಡೈರೆಕ್ಟ್ ಮೇಲೆ ಹೋಗಿದ್ವಿ. ಇದೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ಥರ ಇರುತ್ತೆ. ಇಲ್ಲಿ ತಗಡಿನ ಕಾಣುತ್ತಲ್ಲ ಶೆಡ್ಡು, ಅಲ್ಲಿ ದೇವರು ತೇರಿದೆ. ಅದು ಈ ಡಿಸೆಂಬರ್ಲಿ ಜಾತ್ರೆ ಇರುತ್ತೆ. ಈ ಜಾತ್ರೆಗೆ ನಾವು ವರ್ಷ ಮಿಸ್ ಮಾಡಲ್ಲ. ಈ ವರ್ಷ ನಿಮಗೆಲ್ಲ ಜಾತ್ರೆ ಯಾವ ರೀತಿ ನಡೀತದೆ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಮೇಲೆ ಹೋಗ್ತದೆ ನೋಡಿ. ಇಷ್ಟೇ ಈ ಥರ ಎಲ್ಲ ಇದೆ ಎಂಟ್ರೆನ್ಸಲ್ಲಿ, ನೋಡ್ಕೊಳ್ಳಿ. ಸೂಪರ್ ಆಗಿದೆ ದೇವಸ್ಥಾನ. ನಾವು ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಜಾತ್ರೆಗೆ ಬರ್ತೀವಿ. ಈ ವರ್ಷ ನಿಮಗೆ ಡಿಸೆಂಬರ್ ಜಾತ್ರೆ ನಡೀತಿದೆ, ನಿಮಗೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ. ಅಪ್ಪ ಗುಡಿಗೆ ಹೋಗಿ ಬರ್ತೀನಿ. ಆ, ಯಾವ ಗುಡಿ? ಏ ವೀರಭದ್ರೇಶ್ವರ ಸ್ವಾಮಿ ನಮ್ಮ ಮನಿ ದೇವ್ರು. ಫ್ರೆಂಡ್ಸ್ ಈ ದೇವಸ್ಥಾನ ಕಟ್ಟಬೇಕಾದ್ರೆ ತೆಗೆದಿರೋ ನಂಗೆ ಸ್ವಲ್ಪ ಫೋಟೋಸ್ ಸಿಕ್ಕಿದ್ವು, ಅವ್ನು ಹಾಕ್ತೀನಿ ನೋಡಿ ಇಲ್ಲಿ ಡಿಸ್ಪ್ಲೇ ಮೇಲೆ, ನೋಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಹಳೆ ಫೋಟೋ ಹಾಕಿದ್ದೀನಿ ಡಿಸ್ಪ್ಲೇ ಮೇಲೆ, ನೋಡ್ಕೊಳ್ಳಿ. ಫ್ರೆಂಡ್ಸ್ ದೇವಸ್ಥಾನ ಸುತ್ತಮುತ್ತ ಸೂಪರ್ ಪ್ಲೇಸ್ ಇದೆ, ಸಖತ್ ಪ್ಲೇಸ್ ಅಂತ ಅನ್ಬೋದು. ಈ ವೀರಭದ್ರೇಶ್ವರ ಜಾತ್ರೆ ಡಿಸೆಂಬರ್ಲಿ ನಡೀತಿದೆ. ಈ ವರ್ಷ ಡಿಸೆಂಬರ್ಲಿ ಜಾತ್ರೆಗೆ ನಾವು ಪ್ರತಿ ವರ್ಷ ಬರ್ತೀನಿ. ನಿಮಗೆಲ್ಲ ಈ ವರ್ಷ ಜಾತ್ರೆ ಯಾವ ರೀತಿ ನಡೀತಿದೆ ಅಂತ ನಿಮಗೆಲ್ಲ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ ವಿಡಿಯೋದಲ್ಲಿ. ಬನ್ನಿ ಬಿಡಿಸ್ಬೋದು. ದೇವಸ್ಥಾನದ್ದು ಆಫೀಸ್ ಇದೆ, ಆಫೀಸ್ ಒಳಗಡೆ ನಿಮಗೆ ಕರ್ಕೊಂಡು ಹೋಗ್ತೀನಿ ನಾನು. ಫ್ರೆಂಡ್ಸ್ ನಾವಿವಾಗ ಜಸ್ಟ್ ಆಫೀಸ್ ಒಳಗಡೆ ಇದೆ, ನೋಡ್ಬೋದು. ಪ್ರತಿಯೊಂದು ಫೋಟೋನು ಇಲ್ಲಿದೆ. ನಾವು ಆವಾಗಲೇ ಬರೀ 2 ಫೋಟೋ ತೋರಿಸಿದೆ ನಿಮಗೆ. ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಫುಲ್ಲು ಎಲ್ಲ ರೀತಿಯಿಂದ ಫೋಟೋಸ್ ಸಿಗ್ತವೆ ನೋಡೋಕ್ಕೆ ನಿಮಗೆ. ದೇವಸ್ಥಾನ ಕಟ್ಟಬೇಕಾದ್ರೆ ತೆಗೆದಿರುವಂಥ ಫೋಟೋಸ್ ಇವೆಲ್ಲ ನೋಡಿ. ಜಾತ್ರೆ ಫೋಟೋಸ್ ಇದ್ದಾವೆ, ದೇವಸ್ಥಾನ ಕಟ್ಟಿರ್ಬೇಕಾದ್ರೆ ತೆಗೆದಿರೋ ಫೋಟೋ ಇವೆಲ್ಲ. ಫ್ರೆಂಡ್ಸ್ ಜಸ್ಟ್ ಹೊರಗಡೆ ಬಂದು ನೋಡ್ಕೋಬೋದು. ಅದೇ ಬೆಟ್ಟ ನಾ ಹೇಳಿದೆ ನಿಮಗೆ, ಅದೇ ಬೆಟ್ಟ. ಅಲ್ಲೊಂದು ಗಿಡ, ದೊಡ್ಡ ಗಿಡ ಕಾಣಿಸುತ್ತಲ್ಲ, ಅದೇ ದಾರಿ ಇರೋದು ಬರೋಕ್ಕೆ, ಬೆಟ್ಟದಿಂದ ಬರೋಕ್ಕೆ. ನೋಡ್ತಿರ್ಬೋದು ನೀವು, ಅಲ್ಲಿ ಕಾಣುತ್ತಲ್ಲ ಗಿಡ, ಅದೇ ಗಿಡದಿಂದ ದಾರಿ ಇದೆ ಬರೋಕ್ಕೆ ಇಲ್ಲಿಗೆ, ಬೆಟ್ಟದಿಂದ ದೇವಸ್ಥಾನ ಬರೋದಕ್ಕೆ. ಬನ್ನಿ ಇವಾಗ ಆಲದ ಮರ, ಎಷ್ಟೋ ವರ್ಷದ ಆಲದ ಮರ ಇಲ್ಲಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಾವಿವಾಗ 5ನೇ ಕ್ಲಾಸು 6ನೇ ಕ್ಲಾಸು ಇದ್ದಾಗೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ನಡ್ಕೊಂಡು. ಅವಾಗ ನೋಡ್ಬೋದು ನೀವು, ನಾವು ಎಷ್ಟೋ ವರ್ಷದ ಆಲದ ಮರ ಇಲ್ಲಿದೆ ನೋಡ್ಕೊಳ್ಳಿ. ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲ ಬಂದಲ್ಲ ಆಟ ಆಡ್ತಿದ್ವಿ ನೋಡಿ. ಫ್ರೆಂಡ್ಸ್ ಇಲ್ಲೇ ದೇವಸ್ಥಾನದ ಕೆರೆ ಇದೆ, ನಾವಿದ್ದ ಕೆರೆ ತುಂಬಿತ್ತು, ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅಷ್ಟೇ. ಬನ್ನಿ ಕೆರೆಯಲ್ಲಿ ಕಮಲದ ಹೂ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಆಲದ ಮರ ಎಷ್ಟು ದೊಡ್ಡದಿದೆ ಇಲ್ಲೆಲ್ಲ. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಆಟ ಆಡ್ತಿದ್ವಿ ಬಂದ್ಬಿಟ್ಟು. ಅದೆಲ್ಲ ನಮಗೆ ಇವಾಗ ವಿಡಿಯೋ ಮಾಡ್ತಾ ನೆನಪಾಗುತ್ತೆ ಅಷ್ಟೇ ನೋಡಿ. ಕೆರೆಯಲ್ಲಿ ಕಮಲದ ಹೂವು ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲಿ ನೋಡ್ತಿರ್ಬೋದು ಕಮಲದ ಹೂವು ಅಲ್ಲಿದೆ ನೋಡಿ, ಸೂಪರ್ ಆಗಿದೆ ನೋಡಿ. ಇಲ್ಲಿ ತೋರಿಸ್ತಾ ನೋಡಿ ಇವಾಗ ಕ್ಲಿಯರ್ ಆಗಿ, ಸಖತ್ತಾಗಿದೆ ಕಮಲದ ಹೂವು. ಬಟ್ ಎಲ್ಲ ನೀರಿತ್ತು, ಅದಕ್ಕೋಸ್ಕರ ಅವನ್ನ ಇದು ಮಾಡೋಕ್ಕಾಗಲ್ಲ ನೋಡಿ ಕೆರೆ ಯಾವ ರೀತಿ ಇದೆ ಅಂತ.
ಸೂಪರ್ ಆಗಿದೆ ದೇವಸ್ಥಾನ ಮಾತ್ರ. ಫ್ರೆಂಡ್ಸ್ ಎಲ್ಲ ನೋಡಿರಲ್ಲ ನಮ್ಮ ಮನೆದೇವರು ಯಾವ ರೀತಿ ಇದೆ ಅಂತ. ನಮ್ಮ ಮನೆದೇವ್ರಿಗೆ ಬಂದಿದ್ವಿ, ಜವಳ ಎಲ್ಲ ಮುಗೀತು ಇವತ್ತು. ಜವಳ ಎಲ್ಲ ಮುಗಿಸಿದ್ವಿ ನೋಡಿ. ಎಷ್ಟು ದೊಡ್ಡ ಕೆರೆ ಇತ್ತು. ನಾವು ಚಿಕ್ಕವರಿದ್ದಾಗೆಲ್ಲ ಬರ್ತಾ ಇದ್ದೀವಿ ಇಲ್ಲಿಗೆ. ಬೆಟ್ಟ ಕಾಣುತ್ತಲ್ಲ, ಆ ಬೆಟ್ಟದಿಂದ ಬರ್ತಾ ಇದ್ವಿ. ಫ್ರೆಂಡ್ಸ್ ಜಸ್ಟ್ ಎಲ್ಲ ಊಟ, ಎಲ್ಲರದ್ದು ಊಟ ಆಯಿತು. ಇವಾಗ ನಾವು ಇಲ್ಲಿಂದ ಹೊರಡ್ಬೇಕಷ್ಟೇ. ನೋಡ್ಬೋದು ಎಲ್ಲರದು ಊಟ ಆಯಿತು. ಬ್ಯಾಗೆಲ್ಲ ಹೊರಗಡೆ ಇಟ್ಟಿದ್ವಿ ಪ್ಯಾಕ್ ಮಾಡಿ. ನೋಡ್ರಿ ಡ್ರೈವರನ್ನ ಅಲ್ಲೇ ಆಟೋ ಸ್ಟಾರ್ಟ್ ಮಾಡ್ತಾ ಇದ್ದ. ಇನ್ನು ಆಟೋ ಬರ್ತಿವಾಗ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಸ್ವಲ್ಪ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡ್ಬೇಕಂತಿತ್ತು, ಬಟ್ ಏನೋ ಸ್ವಲ್ಪ ಪ್ರಾಬ್ಲಮಿಂದ ಸಿಂಪಲಾಗಿ ಮಾಡಿಬಿಟ್ಟಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.